ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಇವತ್ತು ನಾವು ಹಳ್ಳಿ ಶೈಲಿಯಲ್ಲಿ ಒಂದು ರುಚಿಕರವಾದ ಹಾಗೆ ಆರೋಗ್ಯಕರವಾದ ಹೀರೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ. ಹೀರೆಕಾಯಿಯನ್ನ ಇಷ್ಟಪಡದೆ ಇರೋರು ಕೂಡ ಈ ಚಟ್ನಿ ಇದ್ರ ಒಂದ್ 2-3 ತುತ್ತು ಜಾಸ್ತಿನೇ ತಿಂತಾರ. ಅಷ್ಟು ರುಚಿಯಾಗಿರ್ತದೆ ಈ ಚಟ್ನಿ. ಇದನ್ನ ಮಾಡೋದು ತುಂಬಾ ಕಷ್ಟ ಏನಿಲ್ಲ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡ್ ಬರೋಣ. ಈ ಚಟ್ನಿ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಹೀರೆಕಾಯಿ ಹಾಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದೀನಿ. ಮೊದ್ಲಿಗೆ ನಾವು ಹೀರೆಕಾಯಿಯನ್ನ ತೊಳ್ಕೊಂಡ್ಬಿಟ್ಟು ಮೇಲಿನ ಸಿಪ್ಪೆ ಎಲ್ಲ ಹೆರ್ಚ್ಕೊಳ್ಳೋಣ. ಮೇಲಿನ ಸಿಪ್ಪೆ ಎಲ್ಲ ಹೆರ್ಚಿ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೇನು ಕೂಡ ಮಾಡ್ಕೊಳ್ಬೋದು. ಸಿಪ್ಪೆ ಎಲ್ಲ ಹೆರ್ಚಿ ಇವಾಗ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗ್ತಾವ ಹುರಿಯುವಾಗ. ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡು ಒಂದು ಹಿಡಿಯಷ್ಟು ಶೇಂಗಾ ಹಾಕೊಂಡಿದ್ದೀನಿ. ಶೇಂಗಾ ಹಾಕೊಂಡು ಶೇಂಗಾನ ನೀಟಾಗಿ ಹುರ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಏನು ಸೇರಿಸಿಲ್ಲ, ಡ್ರೈ ಆಗಿ ಹುರಿತಾ ಇದ್ದೀನಿ. ಈ ತರ ಕಲರ್ ಚೇಂಜ್ ಆಗೋವರೆಗೂ ಒಂದ್ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಶೇಂಗಾವನ್ನ ಹುರ್ಕೋಬೇಕಾಗ್ತದ. ಇದು ಒಂದೇ ಇಂಗ್ರೀಡಿಯೆಂಟ್ ನಾವು ಇದಕ್ಕೆ ಹಾಕೊಳ್ಳೋದು, ಮತ್ತೆ ಏನು ಹಾಕೋದಿಲ್ಲ. ಇವಾಗ ನೋಡ್ಬೋದು ಶೇಂಗಾ ಹುರ್ಕೊಂಡಿದೀನಿ. ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಪಾತ್ರೆಗೆ ಕಟ್ ಮಾಡಿಟ್ಟಿರುವಂತ ಹೀರೆಕಾಯಿಯನ್ನ ಸೇರಿಸ್ಕೊಂಡು ಅದಕ್ಕೇನೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಹೀರೆಕಾಯಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗ್ತದ. ಎಷ್ಟು ಚೆನ್ನಾಗಿ ಹೀರೆಕಾಯಿನ ಹುರ್ಕೋತೀವಿ ಅಷ್ಟು ರುಚಿಯಾಗಿ ಚಟ್ನಿ ಬರ್ತದ. ಇವಾಗ ನೋಡ್ಬೋದು ಹೀರೆಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೀನಿ. ಜಾಸ್ತಿ ಇದ್ದು ಇವಾಗ ಎಷ್ಟು ಕಡಿಮೆ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿ ಇದನ್ನ ಹುರ್ಕೊಂಡು ಇದೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಪಾತ್ರೆಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋಬೇಕಾಗ್ತದ. ನಾನಿಲ್ಲಿ ಒಂದ್ 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿನೇ ತಗೊಳ್ಳಿ. ಇದನ್ನು ಸಹ ಸ್ವಲ್ಪ ಹೊತ್ತು ನೀಟಾಗಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಹುರಿದು ಹಾಕಿದ್ರೆ ಚಟ್ನಿ ತುಂಬಾ ರುಚಿಯಾಗಿ ಬರ್ತದ. ಹಾಗೇನೆ ಇದಕ್ಕ ಒಂದ್ ಸ್ವಲ್ಪ ಕೊತ್ತಂಬರಿ ಸಹ ಹಾಕೊಂಡು ಇದೆಲ್ಲ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಎಲ್ಲಾನು ಹುರ್ಕೊಂಡಿದೀನಿ. ಇದನ್ನು ಸಹ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹುರಿದಿರೋ ಪದಾರ್ಥಗಳೆಲ್ಲ ತಗೊಂಡು ಅದಕ್ಕೇನೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡಿದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಇದೆಲ್ಲ ಪದಾರ್ಥವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತಗೊಳ್ಳೋಣ. ಶೇಂಗಾ ಮೇಲಿನ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಮಿಕ್ಸಿಗೆ ಹಾಕೊಂಡು ತಗೊಂಡಿದ್ದೀನಿ. ತುಂಬಾ ನುಣ್ಣಗೆ ಹಾಕೊಳ್ಬಾರ್ದು, ಸ್ವಲ್ಪ ತರಿಯಾಗಿದ್ರ ಇದು ರುಚಿ ಸ್ವಲ್ಪ ಜಾಸ್ತಿ ಇರ್ತದ, ಚೆನ್ನಾಗಿರ್ತದ. ಇವಾಗ ನಮ್ ಚಟ್ನಿ ರೆಡಿ ಆಗ್ಯದ. ಈ ಚಟ್ನಿನ ರೊಟ್ಟಿ ಚಪಾತಿ ಜೊತೆನೂ ಸಹ ತಿನ್ಬೋದು, ಇಲ್ಲ ಅಂದ್ರೆ ಬಿಸಿ ಬಿಸಿ ರೈಸ್ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರ್ತದ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.